ಮೊದಲನೇದಾಗಿ ನಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ 5 ಜನ ಪ್ರೊಡ್ಯೂಸರ್ ಇದ್ದರು. ಅದಾದಮೇಲೆ ಕಾಲಾಂತರದಿಂದ ಅವರು ಹೊರಗಡೆ ಹೋದರು. ಅದಾದಮೇಲೆ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದೆ ಫಸ್ಟಿಂದನೇ. ಬೇಡ ನಾವೇ ಮಾಡೋಣ ಅಂತ ಧೈರ್ಯ ಕೊಟ್ಟು ಹೆಜ್ಜೆ ಪ್ರತಿಯೊಂದು ನಾನು ಏನು ಕೇಳಿದ್ರು ಅಷ್ಟೇ, ಇಲ್ಲ ಆಗುತ್ತೆ ಮಾಡು ಅನ್ನೋ ಕಾನ್ಫಿಡೆನ್ಸು, ಧೈರ್ಯ, ಇಲ್ಲಿವರೆಗೂ ಬಂದಿದ್ದೀವಿ. 23ಕ್ಕೆ ಇದೆ ನಮ್ಮ ಸಿನಿಮಾ. ಸಿ ಅಂದರೆ ಏನು ಅಂತ ಕೇಳಿದ್ರೆ ನೋಡುವಂತ ಆಗುತ್ತೆ. ಇನ್ನು 2C ಏನು ಅಂತ 100% ಥಿಯೇಟ್ರಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಸಿನಿಮಾದಲ್ಲಿ 3C ಇದೆ, 1C ಅಷ್ಟೇ ನಾವು ಬಿಟ್ಕೊಟ್ಟಿರೋದು, ಇನ್ನೂ 2C ಬಿಟ್ಕೊಟ್ಟಿಲ್ಲ. ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಸ್ಪೆಷಲಿ ಮಗು ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಲೈಟ್ ಬಾಯ್ಸ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಎಷ್ಟೇ ಟಾರ್ಚರ್ ಕೊಟ್ಟರು ಅವ್ರು ಊಟಕ್ಕೆ ಬಿಡದೇ ಇರೋ ಕೆಲಸ ತಗೊಂಡು ಸಮಾಧಾನ ಮಾಡಿಕೊಂಡು ಒಂದೇ ಒಂದು ಶಾರ್ಟ್ ಇದೆ ಅಂತ 11:30-12 ಗಂಟೆ ಆದರೂ ತೆಗೆದು ಮುಗಿಸ್ತಿದ್ರು. ಖುಷಿ ಆಗ್ತಿತ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜವರ್ಧನ್ ಸರ್, ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್. ಟೀಸರು ಅವ್ರ ಕಡೆಯಿಂದ ಪುಷ್ ಆಯಿತು. ಇವಾಗ ಟ್ರೈಲರು ರಿಲೀಸ್ ಮಾಡಿಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಕೃಷ್ಣೇಗೌಡರು ಸರ್, ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಆಮೇಲೆ ಪ್ರತಿಯೊಬ್ಬರು ನನ್ನ ಸ್ನೇಹಿತರಾಗಿರ್ಬೋದು, ವೆಲ್ ವಿಷರ್ಸ್, ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋ ಮೀಡಿಯಾಗಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಖಂಡಿತ ನೋಡಿ, ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಂತೂ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ಹೇಳಲ್ಲ, ಬೋರಿಂಗ್ ಆಗಂತೂ ಇಲ್ಲ. ಸ್ವಲ್ಪ ಭಯ ಹುಟ್ಟಿಸುತ್ತೆ ಸಿನಿಮಾ 100%. ಯಾಕಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಂಗೆ ಇದೆ, ಎಡಿಟಿಂಗ್ ವರ್ಕ್ ಬಗ್ಗೆನೂ ಹಂಗೆ ಇದೆ, DOP ವರ್ಕು ಹಂಗೆ ಇದೆ, ಆರ್ಟಿಸ್ಟ್ ವರ್ಕ್ ಅಂತೂ ನೀವು ನೋಡ್ತಿದ್ದೀರಾ. ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಜವಾಬ್ದಾರಿಯಿಂದ, ಎಲ್ಲೂ ಕಾಂಪ್ರಮೈಸ್ ಆಗ್ದಿರಾ, ದುಡ್ಡು ಕಾಸು ಹೊಂದಿಸ್ಕೊಟ್ಟವರು, ಸಿನಿಮಾಗೆ ಏನು ಬೇಕು ಅಂತ ಬೆನ್ನೆಲುಬಾಗಿ ನಿಂತವರು ನನ್ನ ತಂದೆ. ಏನಕ್ಕಂದರೆ ಅವ್ರಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸು. ಈ ವಯಸ್ಸಲ್ಲಿ ಅವರು ಆರಾಮಾಗಿರೋ ವಯಸ್ಸಲ್ಲಿ ಸಿನಿಮಾ ಮಾಡೋಣ ಬಾ ಅಂತ ಧೈರ್ಯ ಮಾಡಿದ್ದೆ ದೊಡ್ಡ ವಿಚಾರ. ಎಸ್ಪೆಷಲಿ ಆಫ್ಟರ್ 70s ಎಲ್ಲ ತಂದೆ ತಾಯಿರ ಮನೇಲಿ ಆರಾಮಾಗಿರೋಣ ಅಂತಾರೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಿಂತ್ಕೊಂಡು ನನ್ನ ತಂದೆ 70 ವರ್ಷ ಆದಮೇಲೆ ಇಸ್ ರೆಡಿ ಗ್ರೇಟ್ ಟು ಮೀ. ಈ ಸಿನಿಮಾ ಏನಾರು ದೊಡ್ಡ ಮಟ್ಟದಲ್ಲಾದರೆ ಫಸ್ಟ್ ವಿಕ್ಟ್ರಿ ಇವರೇ. ಯಾಕಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಅಷ್ಟೇ, ಏನಾರ ಸಿನಿಮಾದೇನಾರು ಒಂದು ಸ್ವಲ್ಪ ಡೌನ್ ಆಗ್ತಿದೆ ಅಂದರೆ ಧೈರ್ಯ ಕೇಳಬೇಡ, ನಾನು ಇದೀನೇನೋ ಒಂದು ದಾರಿ ಮಾಡ್ಕೊತೀನಿ. ದುಡ್ಡು ಕಾಸಿರ್ಬೋದು, ಇದೇನೋ ಹೊಸ ಇನ್ಸ್ಟ್ರೂಮೆಂಟ್ ತರಬೇಕು ಅಂದರೂ ಅಷ್ಟೇ, ಮ್ಯೂಸಿಕ್ ಡೈರೆಕ್ಟ್ರ್ ಹೇಳ್ಬಿಡ್ತೀವಿ ಇದು ಹಾಕ್ಬಿಡೋಣ ಅಂತ. ಹಾಕೋದಕ್ಕೆ ಏನು ಬೇಕು, ದುಡ್ಡು ಬೇಕು. ಪ್ರೊಡ್ಯೂಸರ್ನ ಕೇಳ್ತಿದೆ, ನೋಡೋಣ ತಡಿಯೋ, ಏನೋ ಒಂದು ವ್ಯವಸ್ಥೆ ಆಗುತ್ತೆ, ದೇವರು ಎಲ್ಲೋ ದಾರಿ ತೋರಿಸ್ತಾನೇನೋ. ಆ ಕಾನ್ಫಿಡೆನ್ಸು ಇಲ್ಲಿವರೆಗೂ ನಮಗೆ ತೊಗೊಂಬಂದಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಈ ಸಿನಿಮಾದಲ್ಲಿ ಒಂದು ಫ್ರೇಮ್ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗ್ಬೇಕು. ನಾವು ಕೆಲಸ ಮಾಡಿರೋರು ಅಷ್ಟೇ, ನಾವು ಪ್ಯಾಷನೇಟಾಗಿ ಕೆಲಸ ಮಾಡಿರ್ಬೋದು. ಫ್ರೇಮ್ ಏನಾರ, ಸಿನಿಮಾ ಏನಾರ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರೆಡಿಟ್ಸು, ಟ್ರೈಲರು ಏನೇ ಇರ್ಬೋದು, ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗೋದು, ನಮಗೇನೂ ಇಲ್ಲ. ಎಂಡ್ ಆಫ್ ದ ಡೇ ಇವ್ರು ಗೆಲ್ಲಬೇಕು. ಎಂಟೈರ್ ಸಿನಿಮಾದಲ್ಲಿ ಇವ್ರ ಕನಸಿದು, ನಮ್ಮ ಕನಸು ಅನ್ನೋದಕ್ಕಿಂತ ಇವ್ರದ್ದು ದೊಡ್ಡ ಕನಸಿದು. ಸಿನಿಮಾ ಮಾಡಬೇಕು ಅಂತ ನೆರವೇರಿಸಿದ್ದೀನಿ. ನೋಡೋಣ ಇನ್ನು ಮುಂದೆ. ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಪೀಪಲ್. ತುಂಬ ಸಪೋರ್ಟಿವ್ ಆಗಿದ್ದೀರಾ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದರ್ ಮೀಡಿಯಾಸ್ ಇರ್ಬೋದು, ತುಂಬ ಥ್ಯಾಂಕ್ಸ್. ಸಿನಿಮಾನ ನೀವೇನು ಅಂದ್ಕೊಂಡು ಬರ್ತೀರಾ ಥಿಯೇಟ್ರ್ ಒಳಗಡೆ, ಟ್ರೈಲರ್ ಒಂದು ವ್ಯೂ ಪಾಯಿಂಟ್ ಅಂದರೆ ಸಿನಿಮಾ ಇನ್ನೂ ನೆಕ್ಸ್ಟಲ್ಲಿರುತ್ತೆ ಅಷ್ಟೇ ಹೇಳ್ಬೋದು. ಮ್ಯೂಸಿಕಲಿ ತುಂಬ ಪವರ್ಫುಲ್ ಆಗಿದೆ, ವಿಜುವಲಿ ತುಂಬಾ ಪವರ್ಫುಲ್ ಇದೆ. ಅದು ನೀಟಾಗಿ ಎಡಿಟ್ ಮಾಡಿ ಕಟ್ ಮಾಡಿಕೊಟ್ಟರು ನನ್ನ ಗೆಳೆಯ ನವೀನ್, ತುಂಬ ಥ್ಯಾಂಕ್ಸ್. ನನ್ನ ಡೈರೆಕ್ಷನ್ ಟೀಮ್ ಹುಡುಗರು ನವೀನ್, ನಮ್ಮ ವಿನೋ ಆಗಿರ್ಬೋದು ಕೋ-ಡೈರೆಕ್ಟ್ರು, ನನ್ನ ಗೆಳೆಯ ಮಂಜು ಇರ್ಬೋದು, ಅವನ ಸಾಹಿತ್ಯ, ಪ್ರತಿಯೊಂದು ಟೀಮ್ ವರ್ಕ್ ಇದೆ ಆ್ಯಕ್ಚುಲಿ. ಆಮೇಲೆ ನನ್ನ ಟೀಮ್ ಆರ್ಟಿಸ್ಟ್ ಅವರು ಇದ್ದಾರಲ್ಲ, ಏನು ಹೇಳಿದ್ರು ಕಮ್ಮಿನವ್ರಿಗೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನನಗೆ ಹೆಂಗೆ ಸಾಥ್ ಕೊಡ್ತಿದ್ರು ಅಂದರೆ, ಆಗುತ್ತೆ ಸರ್ ಮಾಡಿ, ಅದೇನಾಗುತ್ತೋ ಒಂದೇ ಮಾತು ಹೇಳ್ತಾ ಇದ್ರು. ಖುಷಿ ಆಗೋದು. ಅವ್ರ ಕಾನ್ಫಿಡೆನ್ಸೇ ನಾನು ಇಲ್ಲಿವರೆಗೂ ತಂದಿರೋದು. ಸಿನಿಮಾ ಕಾನ್ಫಿಡೆನ್ಸೇ.
ಥ್ಯಾಂಕ್ಸ್ ಅಲ್ಲ. ಸಪೋರ್ಟ್ ಮಾಡಿ, ಹೊಸ ಟೀಮ್ ಅಂತ ಅಲ್ಲ, ಜವಾಬ್ದಾರಿ ಇರೋ ಟೀಮ್, ಸಪೋರ್ಟ್ ಮಾಡಿ ಅಷ್ಟು ಹೇಳ್ಬೋದು. ಥ್ಯಾಂಕ್ಸ್. ಟ್ರೈಲರಲ್ಲೂ ಹೇಳಿದ್ದೀವಿ ಸರ್, ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ಒಬ್ಬಳು ಮಗುಗೆ ಕಣ್ಣಿರಲ್ಲ, ಅವಳು ಕಣ್ಣು ಬರುತ್ತಾ ಇಲ್ವಾ ಅನ್ನೋದು ಪವರ್ಫುಲ್ಲಾಗಿ ಹೇಳಿದ್ದೀವಿ. ಇನ್ನೂ 2 ಬೇಕಂದ್ರೆ ಸಿನಿಮಾಲೇ ನೋಡ್ಬೇಕಾಗ್ತದೆ ಸರ್. ಅಲ್ಲ, ಸಿನಿಮಾ ಮೂಲಕ ಏನು ಮೆಸೇಜ್ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತಿದ್ದಾರೆ. ಮೆಡಿಕಲ್ ಕ್ರೈಮ್ ಇದೆ ಸರ್, ಮೆಡಿಕಲ್ ಕ್ರೈಮ್ ಇದೆ, ಮೆಡಿಕಲ್ ಡಾರ್ಕ್ ಕ್ರೈಮ್ ಇದೆ. ಡಾರ್ಕ್ ಎಮೋಷನ್ಸ್ ಜೊತೆ ಡಾರ್ಕ್ ಕ್ರೈಮ್ ಹೆಂಗೆ ಟ್ರಾವೆಲ್ ಆಗುತ್ತೆ ಅಂತ ಹೇಳ್ತೀವಿ. ಮೆಸೇಜ್ ಅನ್ನೋದಕ್ಕೆ ಇನ್ನೋಸೆನ್ಸ್ ಪೀಪಲ್ ಹೆಂಗೆ ಸಿಗಾಕೋಗ್ಬಿಡ್ತಾರೆ, ಒಂದು ಮಿಸ್ಯೂಸ್ ಆಗುತ್ತೆ. ಆ ಮಿಸ್ಯೂಸ್ ಆದಾಗ ಅವ್ರು ಏನಾಗ್ತಾರೆ ಮುಂದಕ್ಕೆ ಅನ್ನೋದೇ ಹೇಳ್ತೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಸ್ವಲ್ಪ. ಸೊ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಇಸ್ ಬಿಕಾಸ್ ಆಫ್ ದೀಸ್ 2 people. He has given me every freedom. Whatever I ask him, he will give, he should give. And his father. So thank you so much for this opportunity and freedom which they have given me, and I could do this. ಸರ್, ಬೇರೆ ಏನಾದರೂ ಮಾತಾಡ್ತೀರಾ ರಿಲೀಸ್ ಬಗ್ಗೆ? ಬೇರೆ ಅಂದರೆ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದಿದ್ದೀರಾ, ನೀವೆಲ್ಲರಿಗೂ ಸಪೋರ್ಟ್ ಮಾಡಿ. ನಾವು ಎಲ್ಲರೂ ಹೊಸ ಟೀಮು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಿರಣ್ ಸರ್ ಅವರು ನಮ್ಮ ಟೆಕ್ನಿಕಲಿ ಆ್ಯಕ್ಚುಲಿ ಬಂದು ಬಿಗಿನಿಂಗಲ್ಲಿ ಬೇರೆ ಥರನೇ ಇತ್ತು. ಅದಾದಮೇಲೆ ತುಂಬ ಎಫರ್ಟ್ ಹಾಕಿ ಸ್ವಲ್ಪ ಟೆಕ್ನಿಕಲಿ ಅವರು ಹೇಳೋ ಶೇಡ್ಸ್ ಪ್ರಕಾರ ಹೋಗ್ಬೇಕಂದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲಲ್ಲಿ ಇತ್ತು. ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗಲಿ ಒಂದು ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸಲ್ಲಿ ವರ್ಕ್ ಮಾಡಬೇಕಾಗಿತ್ತು. ಬಟ್ ಏನೇ ಒಂದು ಲಿಮಿಟೇಷನ್ಸ್ ಇದ್ದರೂ ನಮ್ಮ ಟೆಕ್ನಿಕಲಿ ವರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ಆ್ಯಕ್ಚುಲಿ ಸಿನಿಮಾದಲ್ಲಿ ನಮ್ಮ ಶೇಡ್ಸ್ನ ನೀವು ಹೆಂಗೆ ಫೀಲ್ ಮಾಡ್ಬೋದು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಆ ಕಲರೇ ಹೇಳುತ್ತೆ, ಅದು ಟೋನ್ ಹೇಳುತ್ತೆ, ಫೀಲ್ ಆ್ಯಂಡ್ ಎಮೋಷನ್ಸ್ ಹೇಗೆ ಕ್ಯಾರಿ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನವೀನ್ ಸೂರ್ಯ ಅವರೇ. ಆಲ್ ದ ವೆರಿ ಬೆಸ್ಟ್.